ನಮಸ್ಕಾರ. ಅವಲಕ್ಕಿ ಮತ್ತು ಚುರುಮುರಿ ಕೂಡಿಸಿ ಚಿವಡಾ ಹೆಂಗೆ ಮಾಡ್ತಾರಂತ ಈಗ ನೋಡೋಣ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಜೆ ಹೊತ್ನಾಗ ಈ ಅವಲಕ್ಕಿ ತಿನ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಅವಲಕ್ಕಿ ಜೊತೆ ಚುರುಮುರಿನ ಹಾಕೋದ್ರಿಂದ ಈ ಅವಲಕ್ಕಿ ಭಾಳ ಕುರುಕುರು ಆಗ್ತಾವೆ, ಆಮೇಲೆ ತಿನ್ಲಿಕ್ಕೂ ಭಾಳ ರುಚಿ ಇರ್ತಾವೆ. ಮೊದಲು ನಾವು ಅವಲಕ್ಕಿನ ಜರಡಿ ಹಿಡ್ಕೊಂಬಿಡೋಣ, ಅಂದ್ರೆ ಕಸ ಏನಾರು ಇದ್ರೆ ಎಲ್ಲ ಹೋಗ್ಬಿಡ್ತದೆ. ನಾನು ಒಂದು ಭಾಗ ಅವಲಕ್ಕಿ ತೊಗೊಂಡಿನಿ, ಹಾಗೆ ಅದ್ರ ಕಾಲು ಭಾಗದಷ್ಟು ಚುರುಮುರಿ ತೊಗೊಂಡಿನಿ. ಇದ್ರಾಗ ಪ್ರಮಾಣ ಅಂತೇನು ಇರಂಗಿಲ್ಲ, ನಾವು ಬೇಕಾದ್ರೆ ಅರ್ಧ ಅವಲಕ್ಕಿ ಅರ್ಧ ಚುರುಮುರಿನೂ ತೊಗೋಬೋದು. ಅವಲಕ್ಕಿ ಚಲೋತ್ನಾಗ ಜರಡಿ ಹಿಡಿದ್ಮೇಲೆ ಇದನ್ನು ಒಂದು ಸಲ ನಾವು ಹುರ್ಕೊಂಡ್ಬಿಡ್ಬೇಕು, ಅಂದ್ರೆ ಒಣನೇ ಹುರ್ಕೋಬೇಕು. ಮೀಡಿಯಮ್ ಅಥವಾ ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಸಾವಕಾಶ ಇದನ್ನು ಹುರ್ಕೋಬೇಕು, ಅಂದರೆ ಇವು ಭಾಳ ಕ್ರಿಸ್ಪ್ ಆಗ್ತಾವೆ, ಕುರುಕುರು ಆಗ್ತಾವೆ. ಒಂದು 5-6 ನಿಮಿಷ ಚಲೋತ್ನಾಗ ಹುರ್ಕೊಂಡಿನಿ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡ್ತೀನಿ. ಈಗ ನಾವು ಇದ್ರಾಗ ಚುರುಮುರಿನೂ ಹಾಕ್ಲಿಕ್ಕತ್ತೀವಲ್ಲ, ಅದೇ ಚುರುಮುರಿನೂ ಸ್ವಲ್ಪ ಚಲೋತ್ನಾಗ ಜರಡಿ ಹಿಡ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಚುರುಮುರಿ ಒಳಗೆ ಭಾಳ ಕಸ ಇರ್ತದೆ. ಚುರುಮುರಿ ಹಾಗೆ ಕುರುಕುರುನೇ ಇರ್ತಾವೆ, ಆದರೂ ಒಂದು ಸಲ ಇದನ್ನು ಹುರ್ಕೊಂಡ್ಬಿಡ್ಬೇಕು. ಇದೇನು ಭಾಳ ಹುರಿಬಾರ್ದು, ಸುಮ್ಮನೆ 1 ನಿಮಿಷ ಹುರಿಬೇಕು. ಈ ಚುರುಮುರಿನೂ ತೆಗೆದು ಇನ್ನೊಂದು ತಟ್ಟಾಗಿ ಇಟ್ಕೊಂಡಿನಿ. ಈಗ ಒಗ್ಗರಣೆ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆ ಒಳಗೆ ಎಣ್ಣೆ ಹಾಕೋಬೇಕು, ಅಂದರೆ ಪಾತ್ರೆ ಅಗಲಾಗಿರಬೇಕು, ಕೈ ಆಡಿಸ್ಲಿಕ್ಕೆ ಚಲೋ ಬರಬೇಕು, ಅಂಥ ದೊಡ್ಡ ಪಾತ್ರೆ ತೊಗೋಬೇಕು. ನಾನು ಅರ್ಧ ಕಿಲೋ ಅವಲಕ್ಕಿ ಆಮೇಲೆ ಒಂದು 200 ಗ್ರಾಮ್ನಷ್ಟು ಚುರುಮುರಿ ತೊಗೊಂಡಿನಿ. ಅದ್ರ ಸಲುವಾಗಿ 6 ದೊಡ್ಡ ಚಮಚದಷ್ಟು ಎಣ್ಣೆ ತೊಗೋಬೇಕು. ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಹಾಕಬೇಕು, 1 ಚಮಚ ಜೀರಿಗೆ, 1 ಬಟ್ಲ ಶೇಂಗಾ ಹಾಕಬೇಕು, ಹಾಗೆ ಒಂದು ಅರ್ಧ ಬಟ್ಲದಷ್ಟು ಪುಟಾಣಿ ಹಾಕಬೇಕು. ಶೇಂಗಾ ಮತ್ತು ಪುಟಾಣಿ ಎರಡು ಕೆಂಪಗಾಗೋ ತನಕ ಚಲೋತ್ನಾಗ ಹುರಿಬೇಕು. ನೋಡಿರಿ, ಶೇಂಗಾ ಮತ್ತು ಪುಟಾಣಿ ಚಲೋ ಕೆಂಪಗಾಗ್ಯಾವ. ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕಬೇಕು. ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡಿಬಿಡೋಣ. ಇದ್ರಾಗ ಈಗ ನಾನು 1 ರಿಂದ 1.5 ಚಮಚದಷ್ಟು ಎಳ್ಳು ಹಾಕ್ತೀನಿ. ಎಳ್ಳು ಹಾಕೋದ್ರಿಂದ ಈ ಅವಲಕ್ಕಿ ರುಚಿ ಭಾಳ ಹೆಚ್ಚಾಗ್ತದೆ. ಚಲೋತ್ನಾಗಿ ಒಂದು ಸಲ ಹುರ್ಕೊಂಡ್ಬಿಡ್ತೀನಿ. ಈಗ ಇದ್ರಾಗ 1-2 ಮೆಂತ್ಯದ ಮೆಣಸಿನ್ಕಾಯಿ ಹಾಕಬೇಕು, ಅಂದ್ರೆ ಇದು ಮಜ್ಜಿಗೆ ಮೆಣಸಿನ್ಕಾಯಿನೂ ಅಂತಾರೆ ಇವಕ್ಕೆ. ಅದು ನಿಮ್ಮ ಮನೆಗೆ ಯಾವುದಿದ್ರೆ ಅದು ಹಾಕ್ಬೋದು. ನೋಡಿರಿ, ಒಗ್ಗರಣೆ ಎಷ್ಟು ಚಲೋ ಬಣ್ಣ ಬಂದದ. ಈಗ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ತೀನಿ. ಕೊನೆಗೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಈ ಒಗ್ಗರಣೆ ಈಗ ಸ್ವಲ್ಪ ತನಕ ಹಾಗೆ ಬಿಡಬೇಕು, ಅಂದ್ರೆ ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ಒಗ್ಗರಣೆ ತಣ್ಣಗಾದ್ಮೇಲೆ ಈಗ ಅವಲಕ್ಕಿ ಹಾಕಬೇಕು ಇದ್ರಾಗ. ಈಗ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಎಕ್ದಮ್ ಸಣ್ಣ ಉರಿನಾಗ ಇಟ್ಟೀನಿ. ಈ ಅವಲಕ್ಕಿ ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡಬೇಕು, ಆಮೇಲೆ ಸಣ್ಣ ಉರಿದಾಗೆ ಇದನ್ನು ಕಲಿಸ್ತಾ ಇರಬೇಕು, ಯಾಕಂದರೆ ಇದು ಸ್ವಲ್ಪ ಕುರುಕುರು ಆಗಬೇಕು. ನಾವು ಅವಲಕ್ಕಿ ಮೊದಲೇ ಹುರ್ಕೊಂಡಿವಿ, ಅಂದರೂ ಒಗ್ಗರಣೆಯಾಗ ಮತ್ತೊಂದು ಸಲ ಚಲೋತ್ನಾಗೆ ಅವಲಕ್ಕಿ ಹುರಿಬೇಕು. ನೋಡಿರಿ, ಈ ಥರ 2 ಕೈಯಿಂದ ಚಲೋತ್ನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿನ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿರಿ, ಅವಲಕ್ಕಿ ಚಲೋ ಕುರುಕುರು ಆಗ್ಯಾವ. ಈಗ ಇದ್ರಾಗ ಚುರುಮುರಿ ಹಾಕಿ ಕಲಿಸ್ಬೇಕು. ಚುರುಮುರಿ ಹಾಕಿದ ಮೇಲೆ ಭಾಳೊತ್ತೇನು ಹುರಿಬೇಕಾಗಿಲ್ಲ, ಅದಕ್ಕೆ ಕೊನೆಗೆ ಚುರುಮುರಿ ಹಾಕಬೇಕು. ಈಗ ಎಲ್ಲ ಕೂಡಿಸಿ ಚಲೋತ್ನಾಗ ಕಲಿಸ್ಬೇಕು. ಚುರುಮುರಿಗೂ ಚಲೋ ಬಣ್ಣ ಬರೋ ತನಕ ಕಲಿಸ್ಬೇಕು. ಕೊನೆಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಪುಡಿ ಹಾಕ್ತೀನಿ, ಇದು ಆಪ್ಷನಲ್ ಅದ. ಕೊನೆಗೆ ಒಂದು 2-3 ಚಮಚದಷ್ಟು ತುರಿದ ಒಣ ಕೊಬ್ಬರಿ ಹಾಕಬೇಕು. ಒಂದು ಸಲ ಚಲೋತ್ನಾಗ ಕಲಿಸ್ಬಿಡೋಣ. ಅವಲಕ್ಕಿ ಚುರುಮುರಿ ಚಿವಡಾ ರೆಡಿ ಆಗಿದೆ. ಈ ಅವಲಕ್ಕಿ ಹಾಗೇನೂ ತಿನ್ಬೋದು, ಅಥವಾ ಹಸಿ ತರಕಾರಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಟೊಮ್ಯಾಟೊ, ಸೌತೆಕಾಯಿ, ಕಾಯಿ ತುರಿ, ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಇವು 3 ಹಾಕಿ ಮಿಕ್ಸ್ ಮಾಡಿ ಕೊಡ್ಲಿಕ್ಕತ್ತೀನಿ. ಇಷ್ಟು ರುಚಿಯಾದ ಕುರುಕುರು ಅವಲಕ್ಕಿ ನೀವು ಒಂದು ಸಲ ಮಾಡಿ ನೋಡಿರಿ.